ಅವ್ನಿಗೇನು ಶಿಷ್ಟಾಚಾರ ಮಾಡಿ ನನ್ನ ಅವ್ರ ಜೊತೆ ಕರ್ಕೊಂಡು ಪೂಜೆ ಮಾಡ್ತಿದ್ರಿ. ನನ್ನ ಅನುದಾನ ಕೇಂದ್ರ ಸರ್ಕಾರ ಅಂತ ಕೇಳ್ತಾ ಇದ್ರೆ ನೀವು ರಾಜ್ಯ ಸರ್ಕಾರ ಪೂಜೆ ಮಾಡಿದಾಗ ನಾನು ಬಂದಿಲ್ಲ, ಕೇಳಲ್ಲ, ಅವಶ್ಯಕತೆ ಇಲ್ಲ. ಈಗ ಅವರು MLA ಕರೆಬೇಕು ಅನ್ನೋ ಗೌರವ ಅವನಿಗೇನು ಶಿಷ್ಟಾಚಾರ ಪ್ರಕಾರ ನೀವು ಕ್ರಮ ತಗೋಬೇಕು ಅದನ್ನ ಮಾಡಿ, ನಂದೇನು ತಕರಾರ ಇಲ್ಲ. ಇದು ಪೂಜೆ ಮಾಡೋ ಜಾಗದಲ್ಲಿ ಬಂದು ಬೋರ್ಡ್ ಇಟ್ಕೊಳ್ಳೋದು ಅದು ಒಂದು ಅರ್ಥಪೂರ್ಣವಾಗಿರುವಂಥದ್ದು ಅಲ್ಲ. ದಿನ ನಾನು ನನ್ನ ಕ್ಷೇತ್ರದಲ್ಲಿ ನೋಡಿ ಇನ್ನೂ 200-250 ಕೋಟಿ ಪೂಜೆ ಮಾಡ್ಬೇಕು ಇನ್ನೊಂದು 2-3 ತಿಂಗಳಲ್ಲಿ. ದಿನ ಬರ್ರಿ MP ಅವ್ರ ಜೊತೆ ಕರ್ಕೊಂಡು ಪೂಜೆ ಮಾಡ್ತೀನಿ ರೀ. ನನ್ನ ಅನುದಾನ ಕೇಂದ್ರ ಸರ್ಕಾರದ್ದು ಅಂತ ಕೇಳ್ತಾ ಇದ್ರೆ ನೀವು ರಾಜ್ಯ ಸರ್ಕಾರದ ಜಾಗದಲ್ಲಿ ಪೂಜೆ ಮಾಡಿದಾಗ ನಾನು ಬಂದು ಕೇಳಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ಅವರು MLA ಕರಿಬೇಕು ಅನ್ನೋದು ಗೌರವ ಅವ್ರಿಗಿದ್ದಾಗ ನಾನು ಕರೆದಿದ್ರೆ ನಾನು ಹೋಗ್ತೀನಿ. ಇವತ್ತು ಅಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷರು ಗೊತ್ತದ್ದು ಮಾಡೋರ ಗೊತ್ತಿಲ್ಲದು ಮಾಡೋರ ಪೂಜೆ ಫಿಕ್ಸ್ ಮಾಡೋರೆ ನನಗೆ ಮಾಹಿತಿ ಕೊಟ್ಟವ್ರೆ ಬಂದಿದ್ದೀನಿ. ಸಂತೋಷ. ಒಂದ್ ನಿಮಿಷ ಕೇಳಿ, ಇನ್ನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ದಿನ ಬೆಳಿಗ್ಗೆ ಆದ್ರೆ MP ಹೇಳ್ಬಿಡಿ, ನನಗೂ ಸಿಕ್ತಾಗ ಹೇಳ್ತೀನಿ ಸರ್, ನಾನು ಪೂಜೆ ಮಾಡಿದಾಗ ತಾವೇನಾದ್ರು ಫ್ರೀ ಆಗಿದ್ದಾಗ ದಿನ ಪೂಜೆ ಮಾಡ್ತಾ ಇರ್ತೀನಿ. ಅವ್ರಿಗೂ 8 ಕ್ಷೇತ್ರ ಬರ್ತವೆ, ದಿನ ಬರೋಕ್ಕಾಗಲ್ಲ. ಅವ್ರು ಯಾವಾಗ ಬಂದ್ರು ಸ್ವಾಗತ, ಆಯ್ತಾ? ಅದು ಬಿಟ್ಬಿಟ್ಟು ಇಲ್ಲಿ ನಾನು ಪೂಜೆ ಮಾಡಕ್ ಬಂದಾಗ ನೀವು ಎಲ್ಲ ಗೊತ್ತಿರೋರು ತಿಳಿದಿರೋರು ನಮ್ಗೆ ಕೆಲವೊಂದು ವಿಚಾರದಲ್ಲಿ ಸಜೆಷನ್ ಮಾಡ್ಬೇಕಾಗಿರೋದು ಹಿಡಿದ್ರೆ ಏನಂತ ಆಯ್ತು. ಇದೇ ಕೆಲಸ ನಾ ಮೊನ್ನೆ 8 ದಿವಸದಿಂದ MP ಪೂಜೆ ಮಾಡಿದಾಗ ಬಂದು ನನ್ನ ಹತ್ರ ಕಾರ್ಯಕರ್ತರು ಲೀಡ್ರಿಲ್ವಾ ಕರೆದಿಲ್ಲ ಅಂತ ಇಡಿಸಿದ್ರೆ ಅದು ನನಗೆ ಗೌರವನಾ? ಹೇಳ್ರಿ ನೀವೇ. ನಗರಸಭೆ ಫಂಡ್ ಯಾವುದು, MP ಫಂಡ್ ಯಾವುದು, MLA ಫಂಡ್ ಯಾವುದು, ಬೋರ್ಡ್ ಹಾಕಿ ಅನ್ನೋದು ಒಂದು. ಎರಡನೇದು, ಈ ಕಮಿಷನರ್ ಆದವರು ಅವ್ರಿಗೆ ಜ್ಞಾನ ಇಲ್ವಾ? ನಿಮಗಂತೂ ಪಾಪ ಗೊತ್ತಾಗಲ್ಲ. ನೀವು ನಿಮಗೂ ಹೇಳ್ಬೇಕಾಗಿತ್ತು ಸರ್, ಇದು MP ಫಂಡ್ ಇದೆ. ಕೇಳ್ರಿ ಒಂದ್ ನಿಮಿಷ. ಇವಾಗ ಜನ ಯಾರು ದಡ್ರಲ್ಲ. ಯಾರ ಕಾಲದಲ್ಲಿ ಏನಾಯ್ತು, ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಆದೇಶ ಇದ್ರೆ ನೀವೇ ಬೋರ್ಡ್ ಹಾಕ್ರಿ. ಕೇಳ್ರಿ ಒಂದ್ ನಿಮಿಷ. ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆ ಅನುದಾನ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆದೇಶ ಆಗಿದ್ರೆ ಬೆಳಿಗ್ಗೆನೆ ಬಂದು ಅವ್ರು ಬೋರ್ಡ್ ಹಾಕ್ಲಿಲ್ಲ. ಕೇಳ್ರಿ ಒಂದ್ ನಿಮಿಷ. ಅಧಿಕಾರಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಅದು ಬಿಟ್ಬಿಟ್ಟು ಇಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ದಾಹಣೆ ಮಾಡಬೇಡ, ಅಪ್ಪ ಯಾರು ಅನ್ನೋದು ಹೇಳಪ್ಪ ಅಷ್ಟೇ ಅಂತ ಕಮಿಷನರ್ ನಾವು ಹೇಳ್ತಾ ಇರೋದು. ಕಮಿಷನರ್ಗೆ ಕರೆದಿ ಮಕ್ಕಳಿರಿ ಅವನಿಗೆ ನಗರಸಭೆ ಫಂಡ್ಗಳು ಎಷ್ಟೆಷ್ಟಿದಾವೆ. ನಾವು ಒಬ್ಬರು ಜನಪ್ರತಿನಿಧಿ, ನಾವು ಕೌನ್ಸಿಲರ್ಗಳು, ನಾವು ಗೆದ್ದಿದ್ದೀವಿ, ವೋಟ್ ಹಾಕ್ಸ್ಕೊಂಡೇ ಗೆದ್ದಿದ್ದೀವಿ. ನಮ್ಮನ್ನು ಕರೆಯಕ್ಕೆ ಅವ್ರಿಗೆ ಹೇಳ್ರಿ ಅಷ್ಟೇ ನಾವು ಕೇಳೋದು. ನಾವು ಬೇರೆ ಆಮೇಲೆ ನಾವು ಸಣ್ಣತನ ತೋರ್ಸಕ್ ಬಂದಿಲ್ಲ ಸರ್. 7 ಕ್ಯಾಂಟೀನ್ ತಗೋನೂ ಹಾಕಿ, ನಮಗೇನಿಲ್ಲ, ನಮಗ್ ಒಳ್ಳೇದೇ ಅಲ್ವಾ. ಆದ್ರೆ ಎಲ್ಲಾ ಜನಗಳಿಗೆ ಅನುಕೂಲ ಆಗ್ತದೆ. 2 ಸಮಸ್ಯೆ ಹೇಳಿದ್ರೆ 2 ನಗರ ಬೋರ್ಡ್ ಸರ್ಕಾರದ ಶಿಷ್ಟಾಚಾರದ ಪ್ರಕಾರ, ಸರ್ಕಾರದ ನೀತಿ ನಿಯಮಾವಳಿ ಪ್ರಕಾರ ಆ ತರದ್ದು ಬೋರ್ಡ್ ಹಾಕ್ಬೇಕು. ಕೇಂದ್ರ ಸರ್ಕಾರದ ಇಷ್ಟು ಅನುದಾನ, ರಾಜ್ಯ ಸರ್ಕಾರದ ಇಷ್ಟು ಅನುದಾನ ಅಂತ ಬಿಡ್ರಿ, ಆಯ್ತು. ಅಧಿಕಾರಿಗಳು ಅವ್ರ ಡಿಸೈಡ್ ಮಾಡಬೇಕು. ಆ ತರದ್ದು ಹೇಳ್ರಿ ಆ ತರ ಅದ್ರ ಮುಂದೆ ಏನು ಕ್ರಮ ವಹಿಸಲ್ಲ. ಇನ್ನೊಂದು, ಅಧಿಕಾರಿ ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮಾಹಿತಿ ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ಮ MP ಅವ್ರಿಗೆ, ನಿಮ್ಮ MPನೇ ಅಲ್ಲ, ಈ ರಾಜ್ಯದ ದೇಶದ ಎಲ್ಲ MPಗಳು ಅವ್ರ ಶಿಷ್ಟಾಚಾರಕ್ಕೆ, ಅವ್ರ ಹಕ್ಕಿಗೆ ಚ್ಯುತಿ ಆದ್ರೆ ಏನು ಒಬ್ಬ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋಕೆ ಅವಕಾಶ ಆಯ್ತು, ಅದನ್ನ ಕೊಟ್ಟು ಸರ್ಕಾರಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ಗೂ ಲೆಟರ್ ಕೊಟ್ಟು, ಸ್ಟೇಟ್ ಗೌರ್ಮೆಂಟ್ಗೂ ಲೆಟರ್ ಕೊಟ್ಟು ಆ ಕ್ರಮ ತೆಗೆಸ್ಕೊಳಕ್ ಮುಂದಾಗ್ರಿ. ಅದು ಬಿಟ್ಬಿಟ್ಟು ನೀವು ಕೇಳ್ರಿ ಕುಮಾರಿ ಅವರೇ ಕೇಳ್ರಿ ಒಂದ್ ನಿಮಿಷ. ಇಲ್ಲ ಅಂತ ನಾವೇನಿಲ್ಲ ಅಂತ ಮಾಡ್ತಾ ಇದೀವ, ನೀವು ಮಾಡ್ತಾ ಇದ್ದೀರಾ ಮಾಡಿ, ನಾವು ಮಾಡೋದನ್ನ ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾರಲ್ಲ. ಅಷ್ಟು ಚೆನ್ನಾಗಿ ಕೆಲಸ
ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಕೊಡ್ಬೇಕಲ್ಲ ಸರ್. ಅಷ್ಟ್ ಚೆನ್ನಾಗಿ ನೀವು ಕೆಲಸ ಗುದ್ಲಿ ಪೂಜೆ ಎಲ್ಲಾ ಕಡೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಅಷ್ಟ್ ಚೆನ್ನಾಗಿದ್ದೀರಾ. ನೋಡ್ರಿ ಏನ್ ಮಾಡೋಣ ಅಂತ